ನಾನು ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ತೊಟ್ಟೆತೋಡಿ ಮಂಜೇಶ್ವರ ಮಿಯ ಪದವಿನ ನಿವಾಸಿ. ಧರ್ಮಸ್ಥಳ ಮಂಜುನಾಥೇಶ್ವರ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಧರ್ಮಸ್ಥಳ ಇವರ ಯಕ್ಷಗಾನ ಪ್ರದರ್ಶನ ಚಿಗುರುಪಾದೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಜರುಗ್ತಾ ಇದೆ. ಇವತ್ತು 3ನೇ ವರ್ಷದ ಪ್ರದರ್ಶನ ಇದು. ಪ್ರಾರಂಭದ ವರ್ಷ ಇಲ್ಲಿಂದ ದೇವರು ಚಿಗುರುಪಾದೆ ಮಹಾಲಿಂಗೇಶ್ವರ ಕ್ಷೇತ್ರಕ್ಕೆ ಬಂದು ಇಲ್ಲಿಂದ ಮಿಯ ಪದವಿಗೆ ಮೆರವಣಿಗೆಯಲ್ಲಿ ಕುಣಿತ ಭಜನೆಯಲ್ಲಿ ಹೋಗಿ ಅಲ್ಲಿ ಬಹಳ ದೊಡ್ಡದಾದ ರೀತಿಯಲ್ಲಿ ಯಕ್ಷಗಾನ ಪ್ರದರ್ಶನ ಜರುಗಿದೆ. 2ನೇ ವರ್ಷ ಪ್ರದರ್ಶನವನ್ನು ಇಲ್ಲೇ ಕ್ಷೇತ್ರದಲ್ಲೇ ಮಾಡಿದ್ದೇವೆ. ಕಳೆದ ವರ್ಷ ಸ್ವಲ್ಪ ಅನಿವಾರ್ಯ ಕಾರಣಗಳಿಂದ ಆಡಲಿಕ್ಕೆ ಆಗಿರಲಿಲ್ಲ. ಹಾಗೆ ಇಲ್ಲಿಯ ಕಾರ್ಯಕರ್ತರಿಗೆಲ್ಲ ಬೇಸರ ಇತ್ತು. ಇದನ್ನು ಆಡಿಸ್ತಾ ಇರುವಂತಹವರು ಇಲ್ಲಿಯ ನವಜೀವನ ಸಮಿತಿ ಸದಸ್ಯರು, ಹಾಗೆ ಸುಂಕದಕಟ್ಟೆ ವಲಯದ ನವಜೀವನ ಸಮಿತಿಯ ಸದಸ್ಯರು, ಇಲ್ಲಿ ಯಕ್ಷಾಭಿಮಾನಿ ಬಳಗದವರು, ಒಕ್ಕೂಟದವರು ಎಲ್ಲ. ಪ್ರಾರಂಭದಲ್ಲಿ ಇದನ್ನು ಪ್ರಾರಂಭಿಸಿದಂಥದ್ದು ಇಲ್ಲಿಯ ನವಜೀವನ ಸಮಿತಿ ಸದಸ್ಯರು. ಹಾಗೆ ಈ ವರ್ಷ ಪುನಃ ಅವರು ಆಡಿಸಬೇಕು ಅಂತ ಯೋಚಿಸಿದಾಗ ಅದನ್ನಲ್ಲಿ ಕ್ಷೇತ್ರದಲ್ಲಿ ಆಡುವ ಅಂತ ಹೇಳಿ ಅವರಿಗೆ ಸೂಕ್ತ ಮಾರ್ಗದರ್ಶನ ಎಲ್ಲ ಕೊಟ್ಟು ಅದನ್ನು ಧರ್ಮಸ್ಥಳಕ್ಕೆ ಹೋಗಿ ಕಾವಂದರಲ್ಲಿ ಮತ್ತು ಸನ್ಮಾನ್ಯ ಹರ್ಷೇಂದ್ರ ಹೆಗಡೆ ಅವರಲ್ಲಿ ಒಪ್ಪಿಗೆಯನ್ನು ತಗೊಂಡು ಅವರು ಈ ವರ್ಷ ಇಲ್ಲಿ ಆಡಿಸ್ತಾ ಇದ್ದಾರೆ. ಹಾಗೆ ಆ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ಜರಗಲಿ ಅಂತ ಹೇಳುವಂತಹ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಮಂಜುನಾಥೇಶ್ವರ ಮತ್ತು ಮಹಾಲಿಂಗೇಶ್ವರ ದೇವರಿಗೆ ಪ್ರಾರ್ಥಿಸ್ತಾ, ಪೂಜ್ಯ ಕಾವಂದರಿಗೂ ಪ್ರಾರ್ಥಿಸ್ತಾ, ಧರ್ಮಸ್ಥಳದ ಯಕ್ಷಗಾನ ಪ್ರದರ್ಶನ ಅಂತ ಹೇಳಿದರೆ ಈ ಭಾಗದ ಎಲ್ಲರಿಗೂ ಬಹಳ ಅಭಿಮಾನ ಸಂಗತಿ. ಎಲ್ಲರೂ ಬಂದು ಸೇರಿ ಆ ಕಾರ್ಯವನ್ನು ಚೆಂದಗಾಣಿಸಿಕೊಡ್ತಾ ಇದ್ದಾರೆ. ಹಾಗೆ ಧರ್ಮಸ್ಥಳದ ಜನಜಾಗೃತಿ ವೇದಿಕೆ ಇರ್ಬೋದು ಅಥವಾ ಒಕ್ಕೂಟ ಮತ್ತು ಎಲ್ಲ ಗ್ರಾಮಾಭಿವೃದ್ಧಿ ಯೋಜನೆ ಕೆಲಸ ಕಾರ್ಯಗಳು ಈ ಭಾಗದಲ್ಲಿ ಬಹಳ ಚೆನ್ನಾಗಿ ನಡೀತಾ ಇದೆ. ಮೊದಲಿಗೆ ಪ್ರಾರಂಭದಲ್ಲಿ ಇಲ್ಲಿ ಬಂದಾಗ ಅನೇಕ ವರ್ಷಗಳ ಹಿಂದೆ ಅದು ಕುಂಬ್ಳೆಯಲ್ಲಿ ಕಾರ್ಯಾಚರಣೆ ಆಗ್ತಾಯಿತ್ತು. ಆಮೇಲೆ ಕಾಸರಗೋಡು ಜಿಲ್ಲೆ ಅಂತ ಮಾಡಿ ಇಲ್ಲಿ ಇದು ಕಾಸರಗೋಡು ಮಂಜೇಶ್ವರ ಎಲ್ಲ ತೊಡಗಿಕೊಂಡು ಕಾಸರಗೋಡು ಜಿಲ್ಲೆ ಅಂತೇಳಿ ಕಾರ್ಯಾಚರಣೆ ಆಗ್ತಾಯಿತ್ತು. ಪ್ರಾರಂಭದಲ್ಲಿ ಇಲ್ಲಿ ಅದಕ್ಕೆ ಗೋಪಾಲ್ ಶೆಟ್ಟಿ ಅರಿಬೈಲವರ ಅಧ್ಯಕ್ಷರಾಗಿದ್ದಾರೆ ಕಾಸರಗೋಡು ಜಿಲ್ಲೆಯಲ್ಲಿ. ಆಮೇಲೆ ಈಗ ನಾನು ಅದರ ಪ್ರಸ್ತುತ ಅಧ್ಯಕ್ಷನಾಗಿ ಕಾರ್ಯಾಚರಿಸ್ತಾ ಇದ್ದೇನೆ ಇಲ್ಲಿಯ ಜನಜಾಗೃತಿ ವೇದಿಕೆಗೆ. ಆದರೆ ಈಗ ಕಾಸರಗೋಡು ವಲಯದಲ್ಲಿ ಎಷ್ಟು ವಿಸ್ತಾರ ಆಗಿದೆ ಅಂತ ಹೇಳಿದರೆ, ಕಾಸರಗೋಡು, ವೆಳ್ಳರಿಕುಂಡು ಮತ್ತು ಮಂಜೇಶ್ವರ ಅಂತ 3 ತಾಲೂಕಾಗಿ ಅದು ಕಾಸರಗೋಡಿನಲ್ಲಿ ಒಂದು ಕಾರ್ಯಾಚರಿಸ್ತಾ ಇದೆ ಮತ್ತು ಮಂಜೇಶ್ವರ ತಾಲೂಕು. ಹಾಗೆ ಅದನ್ನು ಎರಡಾಗಿ ಮಾಡಿ ಈಗ ಮಂಜೇಶ್ವರ ತಾಲೂಕಿನ ಅಧ್ಯಕ್ಷನಾಗಿ ನಾನು ಕಾರ್ಯಾಚರಿಸ್ತಾ ಇದ್ದೇನೆ. ಧರ್ಮಸ್ಥಳದ ಎಲ್ಲ ಯೋಜನೆಗಳು ಮತ್ತು ಇದರ ಮೇಲಿನ ಅಭಿಮಾನದಿಂದ ಅನೇಕ ವರ್ಷಗಳ ಹಿಂದೆ ಕಾವಂದರು ಮೇಲಿನ ಪ್ರೀತಿಯಿಂದ ಮತ್ತು ಭಕ್ತಿಯಿಂದ ಮತ್ತು ಮಂಜುನಾಥೇಶ್ವರನ ಮೇಲಿನ ಭಕ್ತಿಯಿಂದ ನಾನು ಇದರಲ್ಲಿ ಜೋಡಿಸಿಕೊಂಡಂಥದ್ದು. ಇದೆಲ್ಲವಂತ ಎಲ್ಲ ಚಟುವಟಿಕೆಗಳಲ್ಲೂ ನಾವು ಭಾಗವಹಿಸ್ತಾ ಇದ್ದೇವೆ. ಹಾಗೆ ಇದರ ಧರ್ಮಸ್ಥಳದ ಮುಖ್ಯವಾದಂತಹ ಒಂದು ಜನರಿಗೆ ಉಪಕಾರ ಆಗುವಂಥ ಯೋಜನೆ ಅಂತ ನವಜೀವನ ಸಮಿತಿಯನ್ನು ರಚಿಸುವಂಥದ್ದು. ಅಂದರೆ ಮಧ್ಯವರ್ಜನ ಶಿಬಿರಗಳ ಮೂಲಕ ಅನೇಕ ಮಂದಿಯ ದುಶ್ಚಟಗಳನ್ನು ಬಿಡಿಸಿ ಅದರಿಂದ ನವಜೀವನ ಸಮಿತಿಯನ್ನು ರೂಪಿಸಿ ಆ ನವಜೀವನ ಸಮಿತಿ ಸಮಾಜಮುಖಿಯಾದ ಚಿಂತನೆಗಳಲ್ಲಿ ಕಾರ್ಯಾಚರಿಸುವಂತೆ ಮಾಡುವಂಥದ್ದು. ಅದಕ್ಕೊಂದು ಉತ್ತಮ ಉದಾಹರಣೆ ಇದು. ಅಂದರೆ ಒಂದು ನವಜೀವನ ಸಮಿತಿಯೇ ಒಂದು ಯಕ್ಷಗಾನ ಪ್ರಸಂಗವನ್ನು ಆಡಿಸ್ತಾ ಇದೆ. ಅವರೇ ಧನ ಸಂಗ್ರಹಣೆ ಮಾಡಿ ಊರಿನಲ್ಲೂ ಸಂಗ್ರಹಿಸಿ ಆಡಿಸ್ತಾ ಇದ್ದಾರೆ. ಅದಕ್ಕೆ ಸೂಕ್ತ ಮಾರ್ಗದರ್ಶನವನ್ನು ಅದರ ಯೋಜನಾಧಿಕಾರಿಗಳು, ಮೇಲ್ವಿಚಾರಕರು ಮತ್ತು ಇವರೆಲ್ಲ ಕೊಡ್ತಾ ಇದ್ದಾರೆ. ಹಾಗೆ ಅದರೊಂದಿಗೆ ಇಲ್ಲಿರುವಂಥ ಒಕ್ಕೂಟಗಳಿರ್ಬೋದು ಅಥವಾ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ತೊಡಗಿಸಿಕೊಂಡಂಥ ಮಹಿಳೆಯರು ಎಲ್ಲರೂ ಸ್ವಾವಲಂಬಿಗಳಾಗಿ ಕಾರ್ಯಾಚರಿಸ್ತಾ ಇದ್ದಾರೆ. ಅವರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಧರ್ಮಸ್ಥಳದ ಒಂದು ಏನು ಯೋಜನೆ ಇದೆ ಅದರಿಂದ ಕೊಡಲಾಗ್ತಿದೆ. ಅಂದರೆ ಧರ್ಮಸ್ಥಳದ ಯೋಜನೆಯ ಮೂಲಕ ಏನು ಕಷ್ಟದಲ್ಲಿದ್ದಾರೆ ಅವರಿಗೆ ಯಾವುದೇ ರೀತಿಯಾದಂಥ ಗ್ಯಾರಂಟಿಗಳು, ಇವತ್ತು ಬ್ಯಾಂಕಿಗೆ ಅಥವಾ ಇನ್ನೊಂದು ಕಡೆ ನಾವು ಹಣಕ್ಕಾಗಿ ಹೋದಾಗ ಅಪೇಕ್ಷಿಸಿದಾಗ ಅಲ್ಲಿಗೆ ನಮಗೆ ಗ್ಯಾರಂಟಿ ಕೊಡಬೇಕು, ನಾವು ಶ್ಯೂರಿಟಿ ಕೊಡಬೇಕು, ಯಾರಾದರೂ ಜಾಮೀನು ನಿಲ್ಲಬೇಕು. ಇದು ಯಾವುದೂ ಇಲ್ಲದೆ ಅವರು ಯೋಗ್ಯರು, ಅವರು ಈ ಒಂದು ಇದರ ಒಂದು ಒಕ್ಕೂಟದಲ್ಲಿ ವ್ಯವಸ್ಥೆಯಲ್ಲಿ ಇದ್ದಾರೆ ಅಂತಾದರೆ ಅವರಿಗೆ ಸುಲಭದಲ್ಲಿ ಧನ ಸಹಾಯವನ್ನು ಧರ್ಮಸ್ಥಳದ ಮೂಲಕ, ಬ್ಯಾಂಕ್ಗಳ ಮೂಲಕ ಧರ್ಮಸ್ಥಳವು ಕ್ಷೇತ್ರ ಜಾಮೀನು ನಿಂತು ಕಾವಂದರು ಅವರ ಏನು ತಂಡ ಇದೆ ಅದರ ವ್ಯವಸ್ಥೆಯಲ್ಲಿದ್ದಾರೆ, ಅವರ ಮೂಲಕವಾಗಿ ಕೊಡಿಸ್ತಾ ಇದ್ದಾರೆ. ಅದಕ್ಕೆ ಹೊರಗೆ ಹೇಳುವಾಗ ಅದಕ್ಕೆ ಬಡ್ಡಿ ಹೆಚ್ಚಿಗೆ ಮತ್ತೊಂದಂತ ಹೇಳುವಂಥ ಅಪವಾದಗಳನ್ನು ಅನಗತ್ಯವಾಗಿ ಹೇಳ್ತಾ ಇದ್ದಾರೆ. ಪೂರ್ತಿ ಅದರ ಒಳಹೊಕ್ಕು ನೋಡಿದರೆ ಆ ರೀತಿಯಾದಂಥ ಯಾವುದೇ ಆದಂತಹ ತೊಂದರೆಗಳು ಅವರಿಗಿಲ್ಲ. ಅದನ್ನು ಮಾಡುವಂಥ ವಿಘ್ನ ಸಂತೋಷಿಗಳು ಸಮಾಜದಲ್ಲಿ ಇರ್ತಾರೆ. ಆದರೆ ಈ ರೀತಿಯಾದ ಯಾವುದೇ ಒಂದು ತೊಂದರೆಗಳಿಲ್ಲದೆ ಆ ಸೌಲಭ್ಯಗಳ ಪೂರ್ತಿ ಸದುಪಯೋಗದೊಂದಿಗೆ ಅದನ್ನು ಪುನಃ ಸರಿಯಾದ ರೀತಿಯಲ್ಲಿ ಕಟ್ಟುತ್ತಾ ಆ ಕಾರ್ಯಕ್ರಮಗಳಲ್ಲಿ ಜೋಡಿಸ್ತಾ ತಮ್ಮ ಬದುಕನ್ನು ಹಸನಾಗಿ ಮಾಡುವಂಥ ಅನೇಕ ಕುಟುಂಬಗಳು ಈ ಭಾಗದಲ್ಲೂ ಇವೆ. ಇಡೀ ಕರ್ನಾಟಕದಾದ್ಯಂತ ಇರ್ಬೋದು. ಹಾಗೆ ಈಗ ಕೇರಳದ ಈ ಭಾಗಕ್ಕೂ ವಿಸ್ತಾರಗೊಂಡಿದೆ. ಹಾಗೆ ಉಳಿದ ರಾಜ್ಯಗಳಿಗೂ ಬರಲಿಕ್ಕೆ ಬೇಡಿಕೆ ಇದೆ ಧರ್ಮಸ್ಥಳದ ಇಂಥ ಯೋಜನೆಗಳು. ಇತ್ತೀಚೆಗೆ ಕಾವಂದರೆ ಅದನ್ನು ಹೇಳಿದ್ದಾರೆ. ಆದರೆ ನಮಗಿದುವೇ ಸಾಕು, ಇದನ್ನು ಹೊರಗೆ ಹೋಗೋದು ಬೇಡ ಅಂತ ಹೇಳುವಂಥ ಯೋಚನೆ ಅವರು ಹೇಳಿದ್ದಾರೆ. ಆದರೆ ಆದಷ್ಟು ಒತ್ತಡ ಆಂಧ್ರಕ್ಕೆ ಬನ್ನಿ ಮತ್ತು ಇನ್ನಿತರ ಜಾಗಗಳಿಗೆ, ಈಗ ಮೊನ್ನೆ ತಾನೇ ಅವರು ಹೇಳಿದಾಗ ಶ್ರೀಲಂಕಾದಿಂದ ಕೂಡ ಕೇಳ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಹಾಗಾಗಿ ಈ ಒಂದು ವ್ಯವಸ್ಥೆಯಲ್ಲಿ ಈ ರೀತಿಯಾದಂತಹ ಒಂದು ಸುಲಭ ದಾರಿಯಲ್ಲಿ ಅವರಿಗೆ ಬೇಕಾದಂಥ ಸೌಲಭ್ಯಗಳನ್ನು ನೀಡುವಂತಹ ಒಂದು ಯೋಚನೆಯಲ್ಲಿ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಾಚರಿಸ್ತಾ ಇದೆ. ಅದರೊಂದಿಗೆ ಇನ್ನೊಂದು ಶೌರ್ಯ ವಿಪತ್ತು ಘಟಕ ಅಂತ ಪ್ರಾರಂಭಿಸಿದ್ದಾರೆ, ಅವರದೇ ಯೋಚನೆ ಅದು. ಅದರ ಮೂಲಕ ಗ್ರಾಮಗಳಲ್ಲಿ ಅಥವಾ ಏನಾದರೂ ಅನಿವಾರ್ಯತೆ ಒದಗಿ ಬಂದಲ್ಲಿ ಬೆಂಕಿ ಬಿದ್ದಿರ್ಬೋದು ಅಥವಾ ಒಂದು ಮನೆಯಲ್ಲಿ ಏನೋ ತೊಂದರೆಗಳಾಗಿರ್ಬೋದು ಅಥವಾ ಯಾರ ನೀರಿಗೆ ಬಿದ್ದಿರ್ಬೋದು ಅಥವಾ ಇನ್ನಿತರ ಯಾವುದೇ ಆದಂತಹ ಒಂದು
ಆ ಸಂದರ್ಭಕ್ಕೆ ಆದಂತಹ ಒಂದು ಅನಿವಾರ್ಯ ಸಂದರ್ಭಗಳಲ್ಲಿ ಅಲ್ಲಿಯ ಶೌರ್ಯ ವಿಪತ್ತು ಘಟಕ ಕಾರ್ಯಾಚರಿಸಲಿಕ್ಕೆ ಸದಾ ಸಿದ್ಧವಿದೆ. ಅಂತಹ ತಂಡ ಕಾಸರಗೋಡು ಈ ಭಾಗದಲ್ಲಿ ಕೂಡ ಇದೆ. ಹಾಗೆ ನವಜೀವನ ಸಮಿತಿಯು ಗಟ್ಟಿಯಾಗೇ ಇದೆ. ಈ ಭಾಗದಲ್ಲಿ ಆಗುವಂಥ ಸುಮಾರು 18-19 ಮಧ್ಯವರ್ಜನ ಶಿಬಿರಗಳು ಕಾಸರಗೋಡು ಜಿಲ್ಲೆಯಲ್ಲೇ ಆಗಿವೆ. ಆದಂಥ ಶಿಬಿರಗಳ ಮೂಲಕ ಅನೇಕ ಮಂದಿ ರಾಗಿ ಉತ್ತಮ ಸಮಾಜಮುಖಿ ಚಿಂತನೆಗಳಲ್ಲಿ ಸಮಾಜದಲ್ಲಿ ನಿರ್ಮಾಣ ಮಾಡುವಲ್ಲಿ ತೊಡಗಿಕೊಂಡಿದ್ದಾರೆ. ಅಂತ ತೊಡಗಿಕೊಂಡಂತಹ ಅವರ ನವಜೀವನ ಸಮಿತಿ ಬಹಳ ಗಟ್ಟಿಯಾಗಿ ಕಾಸರಗೋಡಿನಲ್ಲಿ ಕಾರ್ಯಾಚರಿಸ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಎಲ್ಲೇ ಅಂತಹ ಮಧ್ಯವರ್ಜನ ಶಿಬಿರಗಳಾಗೋದಿದ್ದರೆ ಇಲ್ಲಿಯ ನವಜೀವನ ಸಮಿತಿ ತಂಡಗಳು ಅಲ್ಲಿಗೂ ಕೂಡ ಹೋಗಿ ಕಾರ್ಯಾಚರಿಸ್ತಾ ಇವೆ. ಹಾಗೆ ಈ ರೀತಿಯಾಗಿ ಅನೇಕ ರೀತಿಯಂಥ ಎಲ್ಲ ಅದರೊಂದಿಗೆ ಜ್ಞಾನ ವಿಕಾಸ ಸಮಿತಿ ಇದೆ ಇದರಲ್ಲಿ ಪೂಜ್ಯರಂಥ ಹೇಮಾವತಿ ಅಮ್ಮನವರು ಯೋಚಿಸಿದಂಥ ಒಂದು ಯೋಜನೆಯ ಜ್ಞಾನ ವಿಕಾಸ ತಂಡವು ಕಾರ್ಯಾಚರಿಸ್ತಾ ಇದೆ. ಹಾಗೆ ಇನ್ನಿತರ ಎಲ್ಲ ರೀತಿಯಲ್ಲೂ ಇಂತಹ ಸಮಾಜಮುಖಿ ಚಿಂತನೆಗಳೊಂದಿಗೆ ಸಮಾಜವನ್ನು ಮೇಲೆತ್ತುವಂಥ ಕಾರ್ಯವನ್ನು ಮಾಡ್ತಾ ಇರುವಂಥ ಧರ್ಮಸ್ಥಳದ ಎಲ್ಲ ಯೋಜನೆಗಳನ್ನು ಕೈ ಜೋಡಿಸುವುದು ನಮಗೂ ಹೆಮ್ಮೆ ಅಂತ ಹೇಳ್ತಾ ಈ ಭಾಗದ ಅನೇಕ ಮಂದಿ ಅಂತಹ ಕಾರ್ಯಕ್ರಮಗಳಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಅದರೊಂದಿಗೆ ಧರ್ಮಸ್ಥಳದಿಂದ ಈ ಭಾಗಕ್ಕೆ ಕಾಸರಗೋಡಿನ ಭಾಗದಲ್ಲಿ ಅನೇಕ ದೇವಸ್ಥಾನ ಭಜನಾ ಮಂದಿರಗಳು ದೈವಸ್ಥಾನಗಳಿರ್ಬೋದು ಅಥವಾ ಇನ್ನಿತರ ಶಾಲೆ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಇದಕ್ಕೆಲ್ಲದಕ್ಕೆ ಕೂಡ ಉತ್ತಮವಾದಂಥ ಅನುದಾನವನ್ನು ಧರ್ಮಸ್ಥಳ ಒದಗಿಸಿಕೊಡ್ತಾ ಇದ್ದಾರೆ. ಈ ಭಾಗಕ್ಕೆ ನಾನೇ ಅಲ್ಲಿಗೆ ಖುದ್ದಾಗಿ ಹೋಗಿ ಅನೇಕ ಭಜನಾ ಮಂದಿರಗಳಿಗೆ ದೇವಸ್ಥಾನಗಳಿಗೆ ಅಲ್ಲಿಂದ ಪ್ರಸಾದ ರೂಪಿ ಧನ ಸಹಾಯವನ್ನು ಪಡೆದು ಬಂದಿದ್ದೇನೆ. ಹಾಗೆ ಇಡೀ ಕಾಸರಗೋಡಿನಂಥ ಏನೇ ಅಂತಹ ಜೀರ್ಣೋದ್ಧಾರ ಕಾರ್ಯಕ್ರಮಗಳಾಗೋದಿದ್ದರೂ ಪರಮಪೂಜ್ಯ ಕಾವಂದರು ಕೈ ನೀಡಿ ಅಲ್ಲಿಗೆ ಜಾಸ್ತಿ ಎನ್ನುವಂತೆ ಸಹಾಯ ಹಸ್ತವನ್ನು ಚಾಚುತ್ತಾ ಇದ್ದಾರೆ. ಆ ರೀತಿಯಾದಂಥ ಒಂದು ಅನುದಾನ ನಮಗೆ ಕೇರಳದ ಕಾಸರಗೋಡಿನ ಭಾಗಕ್ಕೆ ಒದಗಿ ಬರ್ತದೆ ಅಂತಂದರೆ ಅದು ಧರ್ಮಸ್ಥಳದಿಂದ ಮಾತ್ರ ಅಂತ ಹೇಳುವುದನ್ನು ಯಾವುದೇ ರೀತಿಯಂಥ ಬೇರೆಯ ಸರ್ಕಾರದಿಂದ ಆಗಲಿ ಬೇರೆ ಯಾವುದೇ ರೀತಿಯಂಥ ಸೌಲಭ್ಯಗಳು ಈ ಭಾಗದ ನಮ್ಮಂಥವರಿಗೆ ಒದಗಿ ಬರುವುದಿಲ್ಲ. ಆಗ ಇಲ್ಲಿಯ ಎಲ್ಲ ಇಂತಹ ಶ್ರದ್ಧಾ ಕೇಂದ್ರಗಳಿಗೆ ಒದಗಿ ಬರುವಂಥದ್ದು ಧರ್ಮಸ್ಥಳದಿಂದ ಅಂತ ಹೇಳುವುದನ್ನು ನಾನು ಮುಖ್ಯವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ನಾವೆಲ್ಲರೂ ಮೊದಲಾಗಿ ಹೋಗುವಂಥ ಧರ್ಮಸ್ಥಳಕ್ಕೆ ಅಲ್ಲಿಂದ ಪ್ರಸಾದ ರೂಪಿ ಸಹಾಯ ಸಿಕ್ಕಿದೊಡನೆ ನಮ್ಮ ಕಾರ್ಯ ಸುಲಲಿತವಾಗಿ ಆಗ್ತದೆ ಅಂತ ಹೇಳುವಂಥ ಯೋಚನೆಯೊಂದಿಗೆ ನಾವು ಅಲ್ಲಿಗೆ ಹೋಗಿ ಅದನ್ನು ಪಡೆದು ಬರ್ತೇವೆ. ಹಾಗೆ ಸಮಾಜದಲ್ಲಿ ಯಾರಿಗೆ ಏನೇ ಅವಶ್ಯಕತೆಗಳು ಬಂದಾಗ ನಾವು ಪೂರೈಸಲಿಕ್ಕೆ ನಮ್ಮೊಂದಿಗೆ ಪರಮಪೂಜ್ಯ ಕಾವಂದರಿದ್ದಾರೆ, ಧರ್ಮಸ್ಥಳ ಮಂಜುನಾಥೇಶ್ವರ ಇದ್ದಾನೆ ಅಂತ ಹೇಳುವಂಥ ಯೋಚನೆಯಲ್ಲಿ ಕೆಲಸ ಮಾಡುವಂತಹ ತಂಡ ನಮ್ಮೊಂದಿಗೆ ಇರೋದು ನಮಗೂ ಹೆಮ್ಮೆ. ಮತ್ತು ಅಂಥ ತಂಡಕ್ಕೆ ಮಾರ್ಗದರ್ಶನಗೈತ ಸಹಾಯ ಹಸ್ತವನ್ನು ನಡೆಸ್ತಾ ಇರುವಂಥ ಅವರಿಗೆ ಗೌರವ ಸೂಚಕವಾಗಿ ನಾವು ಇಲ್ಲಿ ಆ ಒಂದು ತಂಡದೊಂದಿಗೆ ಕೈ ಜೋಡಿಸಿ ಕಾರ್ಯಾಚರಿಸ್ತಾ ಇದ್ದೇವೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಮಂಜುನಾಥೇಶ್ವರ ಸ್ವಾಮಿಗೆ ಹಾಗೆ ಪೂಜ್ಯ ಕಾವಂದ ದಂಪತಿಗಳಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಹೆಸರು ನರೇಂದ್ರ ಹೇಳಿ, ನಾನು ಮಧುರು ಗಣಪತಿ ಆಚಾರ್ಯ ಪುತ್ರ. ನಾನು ಮದ್ಯಪಾನದಲ್ಲಿ ಸಾಧಾರಣ 35 ವರ್ಷ ನಾನು ಕುಡಿದುಕೊಂಡಿದ್ದೆ. ಅದರ ನಂತರ ಮಧ್ಯವರ್ಜನ ಕ್ಯಾಂಪಿನಲ್ಲಿ ಧರ್ಮಸ್ಥಳ ಅವರ ಸಂಘಟನೆಯಲ್ಲಿ ಸೇರಿ ನಾನು 13 ವರ್ಷ ಕುಡಿತವನ್ನು ಬಿಟ್ಟು ಅದೇ ಸಂಸ್ಥೆಯಲ್ಲಿ ನನ್ನ ತಂದೆಯವರು 30 ವರ್ಷ ಕೆಲಸ ಮಾಡಿಕೊಂಡಿದ್ದರು, ಕಿರೀಟದ ಕೆಲಸ. ಅವರು ಈ ಮದ್ಯಪಾನದ ವಿಷಯವನ್ನು ನನ್ನ ಹತ್ರ ಕ್ಯಾಂಪ್ ಉಂಟು ಹೇಳಿ ಇದ್ದವರಿಗೆ ಹೇಳಿಲ್ಲ. ಹಾಗೆ ಮಿಯೋ ಪದವಿನ ಇಲ್ಲಿಯ ಪರಿಸರದ ಒಂದು ವ್ಯಕ್ತಿ ನನ್ನನ್ನು ಮದ್ಯಪಾನಕ್ಕೆ ಸೇರಿಸಿಕೊಂಡು ಪಾನಮುಕ್ತಿ ಜೀವನದಲ್ಲಿ ನಾನು ಕೆಲಸ ಮಾಡಿಕೊಂಡಿದ್ದೇನೆ. ಸಾಧಾರಣ 10 ವರ್ಷದಿಂದ ಮದ್ಯವರ್ಜನ ಕ್ಯಾಂಪಿನಲ್ಲಿ ಸಾಧಾರಣ 800 ಮಂದಿಯನ್ನು ಮದ್ಯ ಮುಕ್ತ ಬಿಡಿಸಿದ್ದಾರೆ. ಅದು ಕಾವಂದರ ಮಾತ್ರ ಹೇಮಾವತಿ ಅಮ್ಮನ ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಸಾಧಾರಣ ಅದರಲ್ಲಿ 400 ಜನ ಮುಕ್ತಾಯವಾಗಿದ್ದಾರೆ. ಅದರಂಥ ಮಿಯಾ ಪದವಿನಲ್ಲಿ ನಾನು 1 ವರ್ಷ ನಾನು ಮೀಟಿಂಗಿಗೆ ಬಂದುಕೊಂಡಿದ್ದೇನೆ. ಅದರಂಥ ನಾನು ಒಳ್ಳೆಯ ಜೀವನದಲ್ಲಿ ಹೋಗಿಕೊಂಡಿದ್ದೆ. ಅದರಂತ ಎಲ್ಲಿ ಕ್ಯಾಂಪ್ ಇದ್ದರೆ ಕ್ಯಾಂಪಿಗೆ ಜನವನ್ನು ಕರ್ಕೊಂಡು ಹೋಗಿ ಅದನ್ನು ಮದ್ಯಮುಕ್ತನಾಗಿ ಮಾಡಿಸುವಂಥ ಕೆಲಸ ನನ್ನದಾಗಿತ್ತು. ಅದರಂತ ನಾನೀಗ 2 ವರ್ಷದಿಂದ ಧರ್ಮಸ್ಥಳ ಮೇಳದಲ್ಲಿ ನಾನು ಯಕ್ಷಗಾನ ಇದರಲ್ಲಿ ಕೆಲಸವನ್ನು ಮಾಡಿಕೊಂಡಿದ್ದೇನೆ. ನಾನು ಬ್ಯಾಂಕ್ ಸಾಲವನ್ನು 5 ಲಕ್ಷದವರೆಗೆ ಬ್ಯಾಂಕ್ ಸಾಲ ನಾನು ಮಾಡಿದ್ದೆ. ಆ ಸಾಲವನಿಗೆ ಸಾಧಾರಣ 2 ಲಕ್ಷದವರೆಗೆ ಅದು ಮುಗೀತೇನು, 3 ಲಕ್ಷದವರೆಗೆ ಉಂಟು ಸಾಲ. ಅದೀಗ ಧರ್ಮಸ್ಥಳದಿಂದ ದುಡ್ಡಿನಲ್ಲಿ ಯಕ್ಷಗಾನ ಇದರಲ್ಲಿ ನಾನು ಆ ದುಡ್ಡನ್ನು ಕಟ್ಟಿಕೊಂಡಿದ್ದೇನೆ. ಮತ್ತು ನನ್ನ ಹೆಂಡತಿ ಮಕ್ಕಳು ಒಳ್ಳೆಯ ಇದರಲ್ಲಿ ಪಾನಮುಕ್ತ ಜೀವನ ಒಳ್ಳೆಯ ಇದರಲ್ಲಿ ಇದ್ದೇನೆ. ಅದರ ಜಾಗೃತಿ ಅಣ್ಣ ಪ್ರಶಸ್ತಿಗೆ ಸಹ ಅರ್ಹರಾಗಿ ಇದ್ದೇನೆ. ನಾನು EIP ಕ್ಯಾಂಪಿಗೆ ಸಹ ನಾನು ಕರ್ಕೊಂಡು ಹೋಗಿ ತುಂಬ ಜನವನ್ನು ಪಾನಮುಕ್ತರಾಗಿ ನಾನು ಮಾಡಿದ್ದೇನೆ. ಇನ್ನು ಮುಂದೆ ಒಳ್ಳೆಯ ಜೀವನವನ್ನು ನಾನು ಮಾಡುತ್ತೇನೆ. ದಿನಾತಾಯ ನಮಃ. ನನ್ನ ಹೆಸರು ಗೀತಾಲಕ್ಷ್ಮಿ. ನನ್ನ ಊರು ದೇರಂಬಳ, ಮಿಯ ಪದವಿನ ಸಮೀಪ ಆಗ್ತದೆ. ನಾನು ಈ ಗ್ರಾಮಾಭಿವೃದ್ಧಿ ಯೋಜನೆಗೆ ಸೇರಿ ಸಾಧಾರಣ 14 ವರ್ಷ 14 ವರ್ಷದ ಅಂದಾಜು ಆಯಿತು. 2011 ಜುಲೈಯಲ್ಲಿ ಆರಂಭ ಆದಂಥ ಸಂಘ ನಮ್ಮದು. ಹಳ್ಳಿ ಪ್ರದೇಶವಾದ್ದರಿಂದ ನಾವು ಮೊದಲು ತುಂಬ ಇದರಲ್ಲಿದ್ದೆವು. ಈ ಗ್ರಾಮೀಣ ಅಭಿವೃದ್ಧಿ ಯೋಜನೆಗೆ ಬಂದ ನಂತರ ನನಗಾಗಲಿ ನನ್ನ ಸಂಘದಲ್ಲಿ ಆಗಲಿ ಒಳ್ಳೆಯ ಉಪಕಾರ ಸಿಕ್ಕಿದೆ. 10 ಜನರೊಂದಿಗೆ ಬೆರೆಯುವಂತಾಗಿದೆ. ನಮ್ಮ ಸಂಘದಲ್ಲಿರುವವರೆಲ್ಲರೂ ಒಳ್ಳೆಯವರು. ಮೊದಲಿಗೆ ಸೇರುವಾಗ 10 ಮಂದಿ ಇದ್ದೆವು. ನಂತರ ಜನ ಸೇರಿ 15ರವರೆಗಾಗಿದೆ.
ಒಂದು 2-3 ಮಂದಿ ಅನಿವಾರ್ಯ ತೊಂದರೆಯಿಂದಾಗಿ ಅವರು ಸಂಘವನ್ನು ಬಿಟ್ಟಿದ್ದಾರೆ. ಆದರೆ ಈ ಸಂಘದಲ್ಲಿ ನಮ್ಮ ಸಂಘದಲ್ಲಿ ಎಲ್ಲರೂ ಸಾಲವನ್ನು ತೆಗೆದಿದ್ದಾರೆ. ವಾರ ವಾರ ಪ್ರತಿ ಮೀಟಿಂಗಿಗೂ ಬರ್ತಾರೆ, ಸಾಲವನ್ನು ಸರಿಯಾಗಿ ಮರುಪಾವತಿ ಮಾಡ್ತಾರೆ. ತೆಗೆದಂಥ ಸಾಲವನ್ನು ಅವರವರ ಒಳ್ಳೆಯ ಕಾರ್ಯಕ್ಕಾಗಿ ವಿನಿಯೋಗಿಸಿದ್ದಾರೆ. ಯಾವ ರೀತಿಯಲ್ಲೂ ನಮಗೆ ಇದರಿಂದ ತೊಂದರೆ ಆಗಲಿಲ್ಲ. ನಾವು ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಈ ಸಂಘದಿಂದ ಒಳ್ಳೆಯ ಪ್ರಯೋಜನವನ್ನು ಪಡೆದಿದ್ದೇವೆ. ಅದೇ ರೀತಿ ನಮ್ಮ ವಾರದ ಮೀಟಿಂಗನ್ನು ಆದಿತ್ಯವಾರ ಮಾಡ್ತೇವೆ. ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬಂದು ಸಂಘವನ್ನು ಸರಿಯಾದ ರೀತಿಯಲ್ಲಿ ನಡೆಸ್ತಾ ಇದ್ದೇವೆ. ಅದೇ ರೀತಿ ಮಾಸಿಕ ಸಭೆ ಒಕ್ಕೂಟದಲ್ಲಿ ನಡೀತಾ ಇರ್ತದೆ. ನಮ್ಮ ಒಕ್ಕೂಟ ಮೀಂಜ ಒಕ್ಕೂಟ ಅಂತೇಳಿ ಸುಂಕದಕಟ್ಟೆ ವಲಯ ಮಂಜೇಶ್ವರ ತಾಲೂಕು ಆಗ್ತದೆ. ಮೊದಲಿಗೆ ಮಿಯಪದವೇ ಇತ್ತು, ಈಗ ಸುಂಕದಕಟ್ಟೆ ವಲಯ ಆಗಿದೆ. ನಮ್ಮ ಮೀಂಜ ಒಕ್ಕೂಟದಲ್ಲಿ ಸಾಧಾರಣ ಒಂದು 35 ಸಂಘ ಇದೆ. ಎಲ್ಲ ಸಂಘಗಳು ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ವಾರದ ಹಣವನ್ನು ಕಟ್ತಾ ಇದ್ದಾರೆ. ಅದೇ ರೀತಿ ಸಾಲವನ್ನು ತೆಗೆದು ಸಾಲವನ್ನು ಸರಿಯಾಗಿ ವಿನಿಯೋಗಪಡಿಸ್ತಾ ಮರುಪಾವತಿಯನ್ನು ಸರಿಯಾಗಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಕೆಲವು ನಮ್ಮಿಂದ ಆಗುವಂತಹ ಈ ಸಂಘಗಳಲ್ಲಿ ನಡೆಯುವ ಕಾರ್ಯಚಟುವಟಿಕೆಗಳಲ್ಲಿ ಎಲ್ಲರೂ ಭಾಗವಹಿಸ್ತಾ ಇರ್ತಾರೆ. ಕೆಲವು ಕಡೆ ಬ್ರಹ್ಮಕಲಶ ಮತ್ತು ಜಾತ್ರಾ ಸಮಯ, ಶಾಲೆಯಲ್ಲಿರುವಂತಹ ಶಾಲಾ ಕಲೋತ್ಸವ, ಇಂಥ ಎಲ್ಲ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮ ಈ ಒಕ್ಕೂಟದಿಂದಾಗಲಿ ಸಂಘದಿಂದಾಗಲಿ ಆಗುವಂತಹ ನಮ್ಮ ಶ್ರಮದಾನವನ್ನು, ದೇವಸ್ಥಾನಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು, ಇಂಥದ್ದನ್ನೆಲ್ಲ ನಾವು ಒಗ್ಗಟ್ಟಿನಿಂದ ಒಂದೇ ಒಮ್ಮನಸ್ಸಿನಿಂದ ಮಾಡ್ತಾ ಇದ್ದೇವೆ. ಅದೇ ರೀತಿ ಇದೀಗ ಇವತ್ತು ನಮ್ಮ ಎಲ್ಲರ ಒಂದು ಸೌಭಾಗ್ಯ ಅಂದರೆ ಧರ್ಮಸ್ಥಳ ಮೇಳದಿಂದಲೇ ನಮ್ಮ ಈ ಗ್ರಾಮ ದೇವಸ್ಥಾನವಾದ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆಯುವಂತಹ 3ನೇ ವರ್ಷದ ಆಟ. ಮೊದಲಾಗಿ ಮೀಪದವು ಶಾಲೆಯಲ್ಲಿ ಇಲ್ಲಿಂದ ಭಜನಾ ಮೆರವಣಿಗೆಯಲ್ಲಿ ದೇವರನ್ನು ಕೊಂಡೋಗಿ ಅಲ್ಲಿ ಇದೇ ಮೇಳದವರಿಂದ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆಯನ್ನೇ ಆಡಿದ್ರು. ತುಂಬ ಚೆನ್ನಾಗಿ ಆಗಿದೆ. ಒಂದು 2-2.5 ಸಾವಿರದ ಜನ ಸಂದಣಿ ಸೇರಿದಲ್ಲಿ. ಅದೇ ರೀತಿ ಸಂತರ್ಪಣೆಯೂ ಆಗಿದೆ. ಒಂದು ವರ್ಷ ಏನೋ ಅನಿವಾರ್ಯ ಆಡಿಸ್ಲಿಕ್ಕಾಗಲಿಲ್ಲ. ಅದೇ ಮರು ವರ್ಷ ಪುನಃ ಇದೇ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿಯೇ ಧರ್ಮಸ್ಥಳ ಮೇಳದವರಿಂದ ಶನೀಶ್ವರ ಮಹಾತ್ಮೆ ಎಂಬ ಆಟ ಬಲು ಉತ್ತಮವಾಗಿ ಬಯಲಾಟವಾಗಿ ಆಡಿ ತೋರಿಸಿದ್ದಾರೆ. ಅದೇ ಮುಂದಿನ ವರ್ಷ ಒಂದೇನೋ ತಡೆಯಾಯಿತು ನಮಗೆ. ಈ ವರ್ಷ ಈಗ ಧರ್ಮಸ್ಥಳದ ಗಣಪತಿ ದೇವರು ನಮ್ಮ ದೇವಸ್ಥಾನಕ್ಕೆ ಬಂದು ನಮ್ಮೆಲ್ಲರಿಂದ ಸೇವೆಯನ್ನು ಪಡೆಯುವಂತಾಗಿದೆ. ಅದೇ ಇಂದು ಮಧ್ಯಾಹ್ನಕ್ಕೆ ಗಣಪತಿ ಹವನ, ಗಣಪತಿ ಮಹಾಮಂಗಳಾರತಿ ಮಹಾಪೂಜೆಯಾಗಿ ಅನ್ನಸಂತರ್ಪಣೆಯಾಗಿ ಈಗ ಬೈಸಾರಿ ಹೊತ್ತಿಗೆ ದೇವರನ್ನು ಎಲ್ಲರೂ ಸಂಭ್ರಮದಿಂದ ಮೆರವಣಿಗೆಯಲ್ಲಿ ಚೌಕಿಗೆ ಕರೆದುಕೊಂಡು ಹೋಗಿ ಇನ್ನೀಗ ಏನೋ ಅಲ್ಲಿ ಪೂಜೆಯಾಗಿ ನಮ್ಮ ಇವತ್ತಿನ ಆಟ ಕ್ಷೇತ್ರದ ಮಹಾತ್ಮೆ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆಯನ್ನೇ ಆಡಿ ತೋರಿಸಲಿದ್ದಾರೆ. ನಾವು ತುಂಬ ಸಂಭ್ರಮದಿಂದ ಸಡಗರದಿಂದ ಈ ಯಕ್ಷಗಾನವನ್ನು ನೋಡಿ ನಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ ಇದು. ಅಂದರೆ ಗ್ರಾಮಾಭಿವೃದ್ಧಿ ಯೋಜನೆಗೆ ಸೇರಿದ ನಂತರ ಯಾರೇ ಆಗಲಿ ನಾನು ಒಳ್ಳೆಯದಾಗಲಿಲ್ಲ ಅಂತ ಹೇಳುವ ಮಾತೇ ಇಲ್ಲ. ಎಲ್ಲರೂ ಪಾತಾಳದಲ್ಲಿದ್ದವರು ಗಗನಕ್ಕೇರಿದಷ್ಟು ಸಂತೋಷದಲ್ಲಿದ್ದೇವೆ ನಾವು. ಈ ಯೋಜನೆಯಿಂದ ನಾನು ಅಂತಲ್ಲ, ನಮ್ಮವರೆಲ್ಲರೂ ಒಳ್ಳೆಯ ಪ್ರಯೋಜನವನ್ನು ಪಡೆದಿದ್ದೇವೆ. ಇದೇ ರೀತಿ ಆ ಧರ್ಮಸ್ಥಳದ ಮಹಾಗಣಪತಿ ಒಂದು ಮಂಜುನಾಥ ದೇವರು ನಮ್ಮೆಲ್ಲರನ್ನು ರಕ್ಷಿಸಲಿ, ಕಾಪಾಡಲಿ. ಯಾವ ಕಷ್ಟ ಬಂದರೂ ಅದನ್ನು ಕಣ್ಣಿಗೆ ಬರುವುದನ್ನು ಕಣ್ಣ ಹುಬ್ಬಲ್ಲಿ ತೆಗೆಯುವಂತೆ ನಮ್ಮನ್ನು ಕಾಪಾಡಲಿ ಅಂತ ಹೇಳಿ ನನ್ನ 2 ಮಾತನ್ನು ಕೊನೆಗೊಳಿಸ್ತೀನಿ. ಇಂಕುಲು ಮೇರೆ ಮತ್ತು ಒಂಜಿ ಸಂಗಡು ಉಲ್ಲ ಪಂಡ ಯಾನು ಸೇರ್ದೆ 12 ವರ್ಷ 2012 ಇಂಕ್ಲೆಗ್ ನೆಕ್ ಗ್ರಾಮಾಭಿವೃದ್ಧಿ ಯೋಜನೆ ಬತ್ತದುಂಡು ಅಪ್ಪಗನೆ ಸೇರ್ದ ಸ್ಟಾರ್ಟಿಂಗಿಗೆ ಇಂಕುಲಿತ್ತ 10 ಜನ. ಇದಕ್ಕೆ ಸುಮಾರು ಜನ ಇಂಕ್ಲ ಸಂಘಕ್ಕೆ ಸೇರಿಯೇರಿ ಅನಿವಾರ್ಯ ಕಾರಣವಾದ ಅಕ್ಲು ಸಂಘನ ಬುಡಿಯೇರಿ ಅದಕ್ಕೆ ಪೀರ ಸೇರ್ಸ ಎಂಕ್ಲೆ ಜನ ಇಂಕ್ಲೆ ಸೇರೊಂದೇಳು ಎಂಕ್ಲೆ ಸಂಘ ಎಡ್ಡೆ ರೀತಿಡ್ಲ ನಡಪುಂಡು ಎಂಕ್ಲೆಗೆ ಎಂಕ್ ಮಸ್ತ್ ಎನ್ನ ಪ್ರಕಾರ ಎಂಕ್ಲೆನ ಗುಂಪುಡು ಆ ರೀತಿದೆಲ್ಲ ಒಂದು ಬೈದಿಜ್ಜಿ ಎಡ್ಡೆ ಉದ್ದೇಶಕ್ಕೆ ಲೋನ್ದೇ ಇದ್ದೇರು ಪಂಡ 11 ಜನಕ್ಲ ಲೋನ್ ಉಂಡು ಎಂಕ್ಲೆ ಇತ್ತೆ ಮಾತ್ರ ಒಂಜಿ 2-3 ಜನಕ್ಕೆ ಲೋನ್ ಇಜ್ಜಿ ಅಕ್ಲು ಆ ಉದ್ದೇಶಕ್ಕೆ ಇದ್ದೇರು ಪಂಡ ಪಾಪ ಏತೋ ಕಷ್ಟ ಇತ್ತಿನ ಅಕ್ಲೆಗೆ ನೀ ಹೆಚ್ಚ ಪ್ರಯೋಜನ ಆತನು ಎಡ್ಡೆ ಪ್ರಯೋಜನ ಆತನು ನಾನು ಇಜ್ಜಿಂದು ಪನ್ಪುಜ್ಜಿ ಏನು ಮೂಲತ್ತೆ ಏನು ಇಡೇ ಬರ್ತದೆ ಮದುವೆಯಾದ ಬರ್ತದೆ ಎಂಗೆ 14 ವರ್ಷ ಅಂಡಿ ಏನು ಕರ್ನಾಟಕದ ನೆಟ್ಲ ಪುನಗ ಏನು ಕುಡ್ಲಾಡು ಪುನಗೆಲ್ಲ 15 ವರ್ಷ ಸಂಗಡಿತ್ತೆ ಸಂಗಡ ಒಕ್ಕೂಟದ ಕಾರ್ಯದರ್ಶಿ ಆದಿತ್ತೆ ಮೂಲ ಬತ್ತದ ಒಕ್ಕೂಟದ ಕಾರ್ಯದರ್ಶಿ ಆದಿತ್ತೆ 3 ವರ್ಷ ಸೇವಾ ಪ್ರತಿನಿಧಿ ಅದೆಲ್ಲ ಬೇಲೆ ಮಲ್ತದೆ ಅನ್ನು ಅಂಚೆ ಎಂಕ್ ಭಾರಿ ಖುಷಿ ಸಂಘ ಸೇರಿದು ಪಂಡ ಇಡೆಲ್ಲ ಬತ್ತನ ಎಂಕುಲು ಬತ್ತಿನ ಬೊಕ್ಕ ಪಂಡದು ಅಂದು ಮಸ್ತ್ ಪ್ರಯೋಜನ ಆತುಂಡು ಸಂಗಡಿತದು. ಬಡ್ಡಿ ಜಾಸ್ತಿ ಅಂತಂದು ಸುಮಾರು ಜನ ಪನ್ಪೇರು ಐನು ಮತ್ತು ನಮ್ಮ ಕಿವಿ ಕೊಡುಪು ಜದಾಯ ಪಂಡ ಎಂಕುಲು ತಿಳುವಳಿಕೆ ಇತ್ತು ನಾವು ಕೆಲವು ತಿಳುವಳಿಕೆ ಇಜ್ಜನ್ನಗಳು ಅಂಚ ಪನ್ಪೇರು ಅವು ಕೆಲವು ಪಂದುಪ್ಪೀರು ಅಂಚ ಪಂಡ ನಾನಿಕ್ಲೆ ಬಡ್ಡಿ ಜಾಸ್ತಿ ಆತ ಪಂಡದು ಅಂದು
ಪಂಡ ಬ್ಯಾಂಕ್ ಅಂಚೋಕರು ಇಂಕ್ಲೆ ನಿಜವಾದಲು ಉಂಡದು ಇಂದು ಬತ್ತದು ಏತೋ ಜನಕ್ಕೆ ಉಪಕಾರ ಉಂಡು ದಯಪಂಡ ಇಂಕ್ಲೆ ಬ್ಯಾಂಕ್ಗೆ ಪೋಂಡ ಆತಿ ಇಂಕ್ಲೆ ನಲಿಪವೀರು ಅವು ಕೊರ್ಲೆ ಒಂದು ಕೊರ್ಲೆ ನಮಗೆ ಸಾಧ್ಯ ಇಂದು ಇಂಕ್ಲು 11 ಜನ ಸಂಗಡ ಉಳ್ಳ 11 ಜನ ಪೋದು ಒಂದು ಸೈನ್ ಪಾಡ್ದಾಣಗ ಅಪ್ಪ ಒಂಜಿ ವಾರಡೆ ಕೆಲವರು ಪಾಪ ಏತೋ ಕಷ್ಟದಕ್ಲೆ ಮದಿಮೇಗ ಕೃಷಿಕ ಇಲ್ಲು ಕಟ್ಟೇರೆನ ಪಾಪ ಲೋನ್ ಎತ್ತದೇರು ಪಾಪ ಇತ್ತೆ ಒಂಜಿ ಹುಷಾರಿದ್ದ ಜನ ಟೈಮ್ಗು ಇತ್ತೆ ಎತ್ತದು ಉಪ್ಪೇರು ಒಂಜಿ ಉದ್ದೇಶ ಪಂಡದಂದು ಆ ಉದ್ದೇಶ ಎತ್ತದು ವೇ ಉದ್ದೇಶ ವಿನಿಯೋಗ ಮಲ್ತದೇರು ಅಂಚನೆ ಎಡೆ ರೀತಿ ಲೋನ್ ಕಟ್ಟೊಂದುಲ್ಲೇರು ಎಂಕ್ಲನ ಸಂಗಡ ಹೇಮಾವತಿ ಅನ್ನ ಪುದರ್ ಎಂಕ್ಲ ಧರ್ಮಸ್ಥಳ ಸಂಘ ಮುಲ್ಪ ದುಂಬು ಮಂಜೇಶ್ವರ ಇತ್ತೆ 16 ವರ್ಷ ಎಡ್ಡೆ ರೀತಿದ ಸೇವಾ ಪ್ರಾತಿನಿಧ್ಯ ಮಾತೆಲ್ಲ ಸಪೋರ್ಟ್ ಇತ್ತು ಸುಮಾರು ಸಾಲ ಪೂರ ದೆತ್ತದ ವಿನಿಯೋಗ ಮಂತೊಂದ ಎಡ್ಡೆ ಉದ್ದೇಶಗೆ ಬೊಕ ಮುಲ್ಪ ಮದುವೆದ ಬತ್ತಕ ಇಂಚಿಪ್ಪ ಒಂಜಿ 2 ವರ್ಷ ಅಂಡ್ ಸೇರ್ದು ಎಂಕ್ಲ ಸಂಗಡ ಮಾತ ಆಜಿ ಜನ ಉಪ್ಪುನು ಮಾತೆರ್ಲ ಲೋನ್ ದೆತ್ತೊಂದೇರು ಬೊಕ ಎಡ್ಡೆ ರೀತಿಡು ಐನು ಉಪಯೋಗ ಮಂತೊಂದುಲ್ಲ ಎಡ್ಡೆ ಉದ್ದೇಶಗೆ ದೆತ್ತದು ಇತ್ತೆ ಸಂಘದ ಸಭೆಲ ಎಡ್ಡೆ ರೀತಿ ನಡ್ತೊಂದುಂಡು ಎಂಕ್ಲ ಎಡ್ಡೆ ಉದ್ದೇಶಕ್ಕೆ ದೆತ್ತ ನಂಚಿನ ಸಾಲನು ಮರುಪಾವತಿ ಮಂತೊಂದುಲ್ಲ ನಮಃ ಎಂಕಲ್ನ ಸಂಘದ ಪುದರ್ ಮಂಜುಶ್ರೀ ಪಂಡದು ಎಂಕುಲು ಒಂಜಿ 13 ವರ್ಷ ಅನ್ನು ಸಂಘಕ್ಕೆ ಸೇರ್ದು 16 ಜನ ಉಳ್ಳ ಸಂಘಗಳು ಅಂಚ ಎಂಕುಲು ಪ್ರತಿ ಒಂಜಿ ವಿಷಯ ಜೋಕುಲ್ನ ವಿದ್ಯಾಭ್ಯಾಸಗು ಬೊಕ ಇಲ್ಲು ಕಟ್ಟೆರೆಗು ಬೊಕ ಜೋಕುಲ್ನ ಮದಿಮೆಗು ಮಾತ ಸಂಘದ ಸದಸ್ಯರು ಕೆಲವೇರು ಲೋನ್ ಮಾತ ದೆತ್ತದೇರು ಲೋನ್ ವಾರ ವಾರ ಸರಿಯಾದ ಕಟ್ಟೊಂದುಲ್ಲೇರು ದಾಲ ಒಂಚಿನಲ್ಲ ಎಂಕ್ಲೆ ತೊಂದರೆ ಬತ್ತಿಜಿ ಈತನೆಟಲ್ಲ ನನ್ನ ದುಂಬಾಗಲ ಪರಮಾತ್ಮ ನಮಕ್ ಪೊರ್ಲುಡೆ ದೆತ್ತಿನ ಸಾಲ ಮತ್ತು ಪೊರ್ಲುಡೆ ಸಂದವಾಡು ಬಂದು ನಮ್ಮ ಮಂಜುನಾಥರ ಕೇಣು ಉಲ್ಲ. ಓಂ ಶ್ರೀ ಮಂಜುನಾಥಾಯ ನಮ ಆರಾಧ್ಯ ದೇವಿರಾಯನ ಮಂಜುನಾಥ ಸ್ವಾಮಿಲ ಅಣ್ಣಪ್ಪ ಸ್ವಾಮಿಲ ಧರ್ಮ ದೇವತೆಯನ್ನ ಮನಸಾರ ನೆನೆತಂದು ಈ ಗ್ರಾಮುಡಿತಿನ ಮಾಲಿಂಗೇಶ್ವರ ದೇವರನ್ನ ಮನಸಾರ ನೆನೆತಂದು ಪರಮ ಪೂಜ್ಯ ಕಾವಂದೆರಲ ಮಾತೃಶ್ರೀ ಅಮ್ಮನ ಶುಭಾಶಯ ಬೇಡೊಂದು ಈ ಆಟ ಎಂಕಲು 14 ವರ್ಷ ಅಂಡು ಅದು ಅಧ್ಯಕ್ಷರೇ ಈ ಒಕ್ಕೂಟ ಅದು 14 ವರ್ಷೋಡು ಎಂಕ್ಲೆಗೆ ವರ ಎಂಕ್ಲೆ ತೋಜಿಂಡು ನಮ್ಮ ಒಕ್ಕೂಟೋಡು ಒಂಜಿ ಸತ್ಯನಾರಾಯಣ ಪೂಜೆ ಮನ್ಪುಗಾಂದು ಆ ಸತ್ಯನಾರಾಯಣ ಪೂಜೆಡು ಒಕ್ಕೂಟದ ಸದಸ್ಯರಿಗೆ ಐತ ಒಂಜಿ ಮಾತ ಫಲೋನ್ಲ ಒಂಜಿ ಒಕ್ಕೂಟನೆ ಆಟೋಮೆಟಿಕ್ ಪರಿವರ್ತನೆ ಆದು ಎಡ್ಡೆ ರೀತಿಯ ಕಾರ್ಯಚಟುವಟಿಕೆ ಅಂಡು ಐದು ಬುಕ್ಕ ಎಂಕ್ಲ ದಶಮಾನೋತ್ಸವ ಒಂದು ಅಧ್ಯಕ್ಷೆ ಆ ಪೊರ್ತುಡು ಅಧ್ಯಕ್ಷೆ ಯಾನಾದಿತ್ತೆ ಐದು ಬುಕ್ಕ ಬಾಳನ್ನೆ ಮಾತ ಸದಸ್ಯರು ಮೌನಪ್ಪ ಹಿರಿಯರು ಮಾತೆರ್ಲ ಎಂಕ್ಲ ಟೀಚರ್ ಇತ್ತರು ಮಾತ ಪ್ರಮೋದನ ಅದಪ್ಪು ಮಾತೆರ್ಲ ಸೇರಿದು ಎಂಕ್ಲೆಗೆ ಒಂಜಿ ಮಾತೆರ ಏಕಾಂಗ್ರತ ಮನಸ್ಸನ್ನು ಕೊರಿಯರು ಪಂಡ ಬಾಲನ್ನೆ ಎಲ್ಲ ಮಾತೆರ್ಲ ಸೇರಿದು ಒಂಜಿ ಮನಸ್ಸು ಕೊರಿಯರು ಈ ಸರ್ತಿ ನಮ್ಮ ದಶಮಾನೋತ್ಸವಕ್ಕೆ ಒಂಜಿ ಯಕ್ಷಗಾನ ಮನ್ಪುಗಾಂದು ಆ ಪೊರ್ತುಡು ಎಂಕ್ಲು ಮಾತೆರ್ಲ ಆವು ಎಂಕ್ಲೆಗೆ ಊರ್ದಾಕುಲು ಎಂಕ್ಲನ ಜನಜಾಗೃತಿ ಅಧ್ಯಕ್ಷರು ಡಾಕ್ಟರ್ ಜಯಪ್ರಕಾಶ್ ನಾರಾಯಣರು ಐದು ಬುಕ್ಕ ಎಂಕ್ಲನ ಕನ್ಯಾನ ಕುಲೂರು ಸದಾಶಿವ ಶೆಟ್ರು ಅಂಚೆನೆ ಹಲವಾರು ಗಣ್ಯ ವ್ಯಕ್ತಿಗಳು ಎಂಕ್ಲೆಗೆ ಬೇರಿಸಾಯದು ಉಂತೇರು ಅಂಚ ಆ ಪೊರ್ತುಡು ದಶಮಾನೋತ್ಸವಗೂ ಯಕ್ಷಗಾನ ಗೊಬ್ಬೆ ಬೊಕ್ಕ ಯಾನು ಮೂಲು ಈ ಚಾನಲ್ ಎದ್ದುಡು ಪಾತೆರೋಡಂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ದಯಪಂಡ ಒಂಜಿ ಟೈಮ್ಡು ಎಂಕ್ಲೇನು ಏರ್ಲ ಗೆಂತೊಂದಿಜ್ಜಂಡು ಎಂಕಲ್ ಒಂಜಿ ಏರೆಗ್ಲ ಬೊಡ್ಚಂದನಾಗ್ಲ ಆದಿತ್ತ ಇನಿ ಈ ಹಬ್ಬಕ್ಕ ಚಾನಲ್ ಎದ್ದುಡು ತೋಡಂಡ ಶ್ರೀ ಕ್ಷೇತ್ರ ಪರಮ ಪೂಜ್ಯ ಕಾವಂದೇರ್ ಕೊರೋನಾ ಒಂಜಿ ಭಿಕ್ಷೆ ಅಂದು ಬಂಡ ದಾಯ ಬಂಡ ಎಂಕ್ಲ್ ಆ ಪೊರ್ತುಡು ಏರ್ಲ ಅನ್ನುವಂತ ಒಂಜಂಡು ಇತ್ತ ಈ ಯೋಜನೆಗೆ ನವಜೀವನ ಸಮಿತಿ ಆದು ಐಕ್ ಸೇರ್ದು ಪೂರ ಪರಿವರ್ತನೆ ಆದು ಯೋಜನೆಗೆ ಸೇರ್ದು ಇನಿ ಯಾನೊಂಜಿಲ್ಲ ಕುಂಟುದ ಬೇರ ಬೊಕ್ಕ ಬೇತ ಪೂರ ಚಟುವಟಿಕೆ ಮಂತೊಂದುಲ್ಲ ಬೊಕ್ಕ ಎಂಕ್ಲೆಗೆ ಅರ್ಜೆಂಟ್ಗೆ ಸಾಲ ಲಂಚನೆ ಕಡಿಮೆ ದರ ಬಡ್ಡಿಡು ಎಂಕ್ಲೆಗೆ ಇನಿ ಕೊರಂಡ ಒಂಜಿ ವಾರದಲ್ಲೇ ಸಾಲ ತಿಕ್ಕೊಂಡು ಬೊಕ್ಕ ಎಂಕ್ಲೆಗೆ ಪ್ರತಿಯೊಂಜೆಕ್ಲ ಎಂಕ್ಲೆಗೆ ಬೇರಿಸಾಯದು ಯೋಜನೆ ಉಂಟು ಬೊಕ್ಕ ಎಂಕ್ಲು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪೋನಾಗ ಪರಮ ಪೂಜ್ಯ ಕಾವಂದೇರು 20 ನಿಮಿಷ ಎಂಕ್ಲೆಗೆ ಇಡ್ಡ ಪಾತೆರ್ದು ಎಂಕ್ಲೆಗೆ ಮಾಹಿತಿ ಮಾರ್ಗದರ್ಶನ ಕೊರ್ಪೇರು ಎಂಕ್ಲೆಗೆ ಮಾತ್ರ ಎಂಕ್ಲ ಒಕ್ಕೂಟದಾಗ್ಲಾದಪ್ಪು ಈ ಊರಿಗಾದಪ್ಪು ಮಸ್ತ್ ಅನುದಾನ ಕೊರ್ಪೇರು ಭಜನ ಮಂದಿರಗಾದ ಒಂಜಿ ಭಜನ ಮಂದಿರಗ ಅನುದಾನ ಆವಡಂಡಲ್ಲ ನವಜೀವನದ ಸದಸ್ಯರೇ ಬೋಡು ಮುರಾಣಿ ಎಂಕ್ಲು ಕ್ಷೇತ್ರವು ಪೋತ ಯಾನು ಪ್ರಮೋದನ್ನೇ ಅದಪ್ಪು ಮೇರೆ ಅದಪ್ಪು ಮಾತೆಲ್ಲ ಬೋದಿತ್ತ ಕಾವಂದೇರು ನವಜೀವನ ಭಾರಿ ಸಂತೋಷ ಅಂಡ್ ಏರ್ಲ ಬೋಡುಂದಿಜ್ಜಿ ಅರೆ ಎಂಕ್ಲ ಅನಿಸಿಕೆ ಪನ್ನಾಗ ಅರೆ 1 ಲಕ್ಷ ಅಲ್ತ ಪ್ರಸಾದ ಬೈದಂಡು ನವಜೀವನದ ಈತು ಪೂರ ಗೌರವ ಎಂಕ್ಲೆಗೆ ತಿಕ್ಕುದುಂಡು ನನ್ನ ದುಂಬುಗಳಂಚನೆ ಆರ್ನ ಆಶೀರ್ವಾದಲ ಸ್ವಾಮಿನ ಆಶೀರ್ವಾದಲ ಎಂಕ್ಲೆ ತಿಕ್ಕಾಡು ಎಂಕ್ಲೆ ನನಾತ್ ಯೋಜನೆಯನ್ನು ದುಂಬು ಕೊನಪುನಂಚನ ಪ್ರಯತ್ನ ಎಂಕ್ಲು ಮನ್ಪುವ. ಓಂ ಶ್ರೀ ಮಂಜುನಾಥಾಯ ನಮಃ. ನವಜೀವನ ಸಮಿತಿದ ಬಗ್ಗೆ ಕಿರಣಣ್ಣೆ ಪಂಡೇರು ಎಂಕ್ಲೆನ್ನ ಎನಲ್ಲ ಒಂಜಿ ಶಿಬಿರಾಗಿ ಕ್ಯಾಂಪ್ ಕೊಂದೋದು ಪಾಡದೇ ಕಿರಣಣ್ಣೆನೆ ಸಾಧಾರಣ ಒಂಜಿ 11 ವರ್ಷ ಅಂಡು ಐದು ಬೊಕ್ಕ
ನಿಜವಾದ ಎಡ್ಡೆ ಜೀವನ ತಿಕ್ಕಿರಂದು ಪನ್ನೀರು ಎಂಕ್ಲಿ ಬಾರಿ ಸಂತೋಷ ಆಪುಂಡು. ಐಕ್ ದುಂಬ ಎಂಕ್ಲಿನ ಒಟ್ಟಾರೆ ಒಂಜಿ ಜೀವನ ಆದಿತ್ತಂಡು. ಅಂಚಾದ ಇನ್ನಿ ಮಧ್ಯವರ್ಜನ ಶಿಬಿರಡ್ ಎಂಕ್ ಮಾತ್ರ ಅತ್ತೆ ಎಂಕ್ಲ ಗ್ರಾಮದ ಅನೇಕ ಜನ ಕುಳಿಗೆ ಸಾಧಾರಣ ಒಂಜಿ ಅಜಿಪ್ಪ ಜನರದ್ದು ಮಿತ್ತ ಎಂಕ್ಲ ನವಜೀವನ ಸಮಿತಿಯ ಸದಸ್ಯರುಲ್ಲ. ಮತ್ತು ಶ್ರೀ ಕ್ಷೇತ್ರದ ಪೂಜ್ಯ ಕಾವಂದೇರನ ಆಶೀರ್ವಾದ, ಅಂಚನೆ ಅಮ್ಮನ ಆಶೀರ್ವಾದ, ಅಂಚನೆ ಮಂಜುನಾಥ ಸ್ವಾಮಿ ಅನ್ನಪ್ಪ ಸ್ವಾಮಿನ ಆಶೀರ್ವಾದ ಇನಿ ಗ್ರಾಮಾಭಿವೃದ್ಧಿ ಯೋಜನೆಗೆ ಸೇರಿದು ಐತ ಮುಖಾಂತರಲ್ಲ ಎಂಕ್ಲಿಗೆ ಮಸ್ತ್ ಪ್ರಯೋಜನ ತಿಕ್ಕಿದ್ದು ಇನ್ನು ಎಡ್ಡೆ ಜೀವನ ಮಲ್ಪೇರೆ ಸಾಧ್ಯತೆ ಆತನದ ಪನ್ನೀರು ಎಂಕ್ಲಿ ಬಾರಿ ಸಂತೋಷ ಆಗುದುಂಟು. ಐತ ಜೊತೆಗೆ ಏತು ಅನುದಾನ ಎಂಕ್ಲ ಈ ಊರು ಕೊರ್ಪೇರು ಅಂಚಾದ ನಮ್ಮ ವರ್ಷೋಡು ದಶಮಾನೋತ್ಸವ ಒಂಜಿ ಯಕ್ಷಗಾನ ಗೊಬ್ಬ ಐದು ಬುಕ್ಕಲ್ಲಿ ಎಂಕ್ಲಿ ಒಂಜಿ ಮನಸ್ಸನ್ನು ಒಂಜಿ ಯಕ್ಷಗಾನ ಗೊಬ್ಬ ಹೊಡುಂದು ಅಪ್ಪಗೆಲ್ಲ ಒಂಜಿ ದೇವರ ಇನ್ನು ಒದಗಾದು ಕೊರಿಯರು ಅಂಚನೆ ಈ ಸರ್ತಿಲ್ಲ ಮಾತೆಲ್ಲ ಏಕ ಮನಸ್ಸುಡು ಒಂಜಿ ಯಕ್ಷಗಾನ ಮಲ್ಪಗ ಕ್ಷೇತ್ರದ ಅಂತ ಪಂಡದು ಆ ಯಕ್ಷಗಾನಗೆ ಮಲ್ತೊಂದುಲ್ಲ ನನ್ನ ದುಂಬುಗಳ ಇಂಚಿನ ಒಂಜಿ ಕಾರ್ಯಕ್ರಮ ಮಲ್ಪುಂದಂಡ ಆ ಸ್ವಾಮಿನ ಅನುಗ್ರಹ ಆಶೀರ್ವಾದ ಪಡೊಂದು ಪಂಡೊಂದು ಯೋಜನೆ ಇಂಕ್ಲು ಸೇರಿದಿಲ್ಲ ಒಂಜಿ 10-12 ವರ್ಷ ಉಂಡು ಈ ಮಿಂಜ ಒಕ್ಕೂಟೋಡು ಇಂಕ್ಲು ನವಜೀವನ ಸಮಿತಿ ಇವತ್ತಿನ ಬುಕ್ಕ ಒಕ್ಕೂಟ ಆ ಪೊರ್ತುಗು ಮಿಂಜ ಒಕ್ಕೂಟ ಎತ್ತಿನ ಒಕ್ಕೂಟ ಪೊರ್ತುಗು ಇಂಕ್ಲ ಒಂಜಿ ಯೋಜನೆ ಸೇರಿದ ಒಂಜಿ ಆವಾಗಟ್ಟು ಒಂಜಿ ಯೋಜನೆ ಸದಸ್ಯ ಅದು ಬತ್ತ ಅವಾಗ ಈ ಯೋಜನೆಗೆ ಸೇರಿನ ಆಯ್ತು ಅನ್ನೊಂಜಿ ಒಂಜಿ ತೆರೆದು ಬರೋಡತ್ತ ಅನ್ಪಣ ಒಂಜಿ ಉದ್ದೇಶ ಎಂಕ್ಲೆಗೆ ಇತ್ತು ಇಂಚಿನ ಎಡ್ಡೆ ಕೆಲಸ ತೋಜಿದು ಬರೋಡು ಉಂಡು ಅಂಚೆ ಕ್ರಮೇಣ ಒಕ್ಕೂಟನು ನೋಲ್ತೊಂದು ಬಂದಾಗ ಎಂಕ್ಲೆಗೆ ಒಕ್ಕೂಟದಲ್ಲಿ ಕೂಡ ಒಂಜಿ ಸತ್ಯನಾರಾಯಣ ಪೂಜೆ ಮಲ್ಪದ ಆಯ್ತು ಬುಕ್ಕ ನನ್ನದಾದ ಮಲ್ಪಡು ನನ್ನ ಗಂಚಿನವರೆಗೆ ಎಂಕ್ಲೆಗೆ ನವಜೀವನದಕ್ಕಲೆ ಚರ್ಚೆ ಮಲ್ತದ ನನಗೆ ನಮ್ಮ ಒಂಜಿ ಆಟ ಗೊಬ್ಬಕಂದು ಇಂಕ್ಲ ಬಾಳಣ್ಣೆ ಹೊಂಡರು ಅಂಚ ಆಟ ಹೊಂಡ ದುಂಬೆ ಯಕ್ಷಗಾನ ಭಯಂಕರ ಮುಲ್ಪ ಊರದಕ್ಕಳೆಲ್ಲ ಭಾರಿ ಅಭಿಮಾನ ಬೊಕ್ಕ ಧರ್ಮಸ್ಥಳದ ಆಟ ಹೊಂಡ ಅಂಚೆ ಎಂಕ್ಲ ಹೊರತಿ ಎಂಕ್ಲು ಮುಜಿ 4 ಜನ ಪೋದು ಕೇಂಡೆಟ್ಟಿಗೆ ಕಾವಂದೇರಿ ಎಂಕ್ಲೆಗೆ ಹೊರೊಂದಿನ ಆಟದ ಅವೆಂಟ ಅಪ್ಪಗಳ ಎಂಕ್ಲೆಗೆ ಆ ಪುರ್ತುಗೊಂಜಿ ಯಕ್ಷಗಾನ ಈ ಚಿಗಿರಪಾದೆ ಮಿಂಜ ಒಕ್ಕೂಟಗೂ ಕೊರಿಯರು ಆಯ್ತ ಪ್ರತಿಫಲವಾದ ಎಂಕ್ಲು ಪಿರ 2ನೇ ವರ್ಷ ಗೊಬ್ಬದ 2ನೇ ವರ್ಷ ಅಂಚೆನೆ ಒಂಜಿ ಕೊರಿಯರು ಕೊರ್ದು ಎಂಕ್ಲ ಶನೀಶ್ವರ ಮತ್ತು ಆಟೋನಿ ಮುಲ್ಪ ಗೊಬ್ಬ ಐದು ಬುಕ್ಕ 3ನೇ ವರ್ಷ ಎಂಕ್ಲು ಕಾರಣ ಅಂತರದು ಬೋಡ ಬೊಡ್ಚೆ ಅನ್ಪಂಡು ಒಂದು ವಿಷಯ ಉಂತದನಾಗ ಆ ವರ್ಷ ಎಂಕ್ಲೆಗೆ ಒಂತೆ ಈ ಒಕ್ಕೂಟದ ಬಗ್ಗೆ ಇಟ್ಟು ಮಾಂತೆರೆಗಳು ಒಂಚೂರು ಒಂಜಿ ದಣ್ಣ ಅಕ್ಲಾಕಲ್ನ ಉಳ್ಳ ಇಟ್ಟು ಒಂದು ಎತ್ತಲ ಸೋಳು ಬತ್ತಲೆ ತೋಜಿ ಬತ್ತಂಡ್ರಿ ಅಪ್ಪ ಕೂಡ ಒಂಜಿ ವರ್ಷ ಇನ್ನು ನಮ್ಮ ಪಿರ ಮಲ್ಪುಡು ಎಂಕ್ಲೆಗೆ ಅವೇ ಮಲ್ತದ್ದು 3 ವರ್ಷ ಬರ್ತಿ ಮಲ್ಪುಗನ್ನ ಉದ್ದೇಶ ಮಾಂತೆರೆಗಳ ಎಡ್ಡೆ ಹಂಗೆ ಪ್ರಬಂಧನೆ ಮಕ್ಕಳು ಮಾಂತ ಬಂಡೇರು ನಂಗೆ ಒಂಜಿ ಆವಿಡ ತುಕ್ಕ ಒಂಜಿ ದೇವರ ಅನುಗ್ರಹ ಮಲ್ಪಟ್ಟು ನಂಚ 3ನೇ ವರ್ಷದ ಈ ಯಕ್ಷಗಾನ ಬಯಲಾಟ ಎಂಕ್ಲು ಯೋಜನೆ ನವಜೀವನ ಸಮಿತಿದಕ್ಕಲ್ಲ ಮಿಂಜ ಒಕ್ಕೂಟದಕ್ಕಲ್ಲ ಸುಂಕದಕಟ್ಟೆ ವಲಯದಕ್ಕಲ್ಲ ಮಾಂತ ಮೇಲ್ವಿಚಾರಗಳ ಊರ್ದ ಯಕ್ಷ ಬಲಗದಕ್ಕಲ್ಲ ಇತರೇಟಿ ಜಯಪ್ರಕಾಶ್ ನಾರಾಯಣರನ್ನ ಅಂಜನೆ ಯೋಗೀಶ್ವರಾವ್ ಮಕ್ಕಳು ಮತ್ತು ಕೆಲವು ಜನಕ್ಕಳು ಎಡ್ಡೆ ಎಂಕ್ಲೆಗೆ ಆಬಕ್ಕಿಟ್ಟು ಈ ನೆಕ್ ಸಪೋರ್ಟ್ ಮಾಡ್ತಾರೆ ಅವರ ಈ ಯಕ್ಷಗಾನ ಇನಿ ನಡಪೆರೆ ದೇವರನ ಅನುಗ್ರಹ ತಿಕ್ಕಿನಾಗ ಎಂಚಿನ ಪಂಡ ಆ ಪೂಜ್ಯ ಕಾವಂದೇರನ ಪ್ರಸಾದನೆ ಅಂತಂದಿಲ್ಲ ಎಂಕ್ಲು ಖಾಲಿ ಒಂಜಿ ನವಜೀವನಗೂ ಸೇರಿದೆ ಎಂಕ್ಲ ಐಟೇ ಒಂಜಿ ಬಿಡುದು ಎಂದಾಳ ಎಂಕ್ಲೆಗೆ ಊರ್ದ ಕಡೆಗೆ ಎಂಚಿನ ಅಂದ್ರೆ ಒಂಜಿ ಎಡ್ಡೆ ಕೆಲಸ ಆವಡು ಮಲ್ಪ ತೋಜಿದು ಬರೋಡು ಎಂಕ್ಲು ಮಲ್ಪಣ ಅನ್ಪಣ ಉದ್ದೇಶ ಬೋಡು ಅವಾಗ ನಂಗೆ ಇಂಥದ್ದಾದ ಉಂಟ ಒಂಜಿ 4 ಜನಕ್ಕೂ ಅಕ್ಲೆ ಅಂಚೆ ಮಲ್ತಿರ ಅವು ಒಂಜಿ ದೇವರನ ಕೈರಸ ಮಲ್ಪಿರ ಅನ್ಪಣ ಒಂಜಿ ಖುಷಿ ಎಂಕ್ಲೆಗೆ ಉಂಟು ಇಂಚನೆ ನನ್ನ ದುಂಬುಗಳ ಎಂಕ್ಲನ ಒಕ್ಕೂಟನು ಎಡ್ಡೆ ರೀತಿಲಿ ನಡಪ್ಪಾವೇರು ದೇವರು ಇಂಚಿನ ಕೆಲವು ಎಡ್ಡೆ ಕೆಲಸ ಮಲ್ಪ ಇಂಚಿನ ಅವಕಾಶ ಎಂಕ್ಲೆಗೆ ದಿಕ್ಕ ಎಂಕಲ ಪಾಲಗೆ ಒದಗದು ಬರಡು ಬಂಡದು ಇಂಕ್ಲು ದೇವರು ಪ್ರಾರ್ಥನೆ ಮಾಡ್ತು ಇಂಥ ಕಾರ್ಯಕ್ರಮಕ್ಕೆ ದೇವರ ಅನುಗ್ರಹ ಮಲ್ಪಡ್ಕೊಂಡದು ಎಂಕ್ಲು ಅನಿಸಿಕೆ ಆಯ್ತು.
ಗಣಪತಿ ದೇವರ ಪಾದಾರುಂದಕ್ಕೆ ಗೋವಿಂದಾನಿ ಗೋವಿಂದ ಮಹಾಲಿಂಗೇಶ್ವರ ದೇವರ ಪಾದಾರುಂದಕ್ಕೆ ಗೋವಿಂದಾನಿ ಗೋವಿಂದ ಗ್ರಾಮಸ್ಥರು ಸೇರಿ ವಿಶೇಷವಾಗಿ ಸಂವಿಧಾನದಲ್ಲಿ ನಾನಾ ಥರದ ನೃತ್ಯ ಸೇವೆ, ನಾಟ್ಯ ಸೇವೆ, ಬೆಳಕಿನ ಸೇವೆ ನಡೆಯಲಿಕ್ಕೆ ನಡೆಯುವಂಥ ಎಲ್ಲ ಸೇವೆಯನ್ನು ಆಗಂತಿ ಮಂಜುನಾಥ ಸ್ವಾಮಿ ಸಂತೋಷವಾಗಿ ಸ್ವೀಕಾರ ಮಾಡಿ ನಮ್ಮ ಸಂಸ್ಥೆಗೆ ಸರ್ವ ವಿಷಯದಲ್ಲಿ ರಕ್ಷಣೆ ಕೊಡಬೇಕು. ಮಂಜುನಾಥ ಸ್ವಾಮಿ ಮಹೋತ್ಸವ ನಡೆಬರಬೇಕು. ಆ ಮಂಗಲ ಮಹೋತ್ಸವ ಅದ್ಭುತ ಸೇವೆಯನ್ನು ಮಾಡಿಕೊಡುವುದು ನಮಗೆ ಪ್ರಾರ್ಥನೆ ಮೂಲಕ ಅವಿನ್ನ ದೇವಸ್ಥಾನ